ಅಲ್ಲ, ಯಾಕೆ ಈ ಪ್ರಶ್ನೆ ಬರ್ತಿದೆ ಅಂತಂದ್ರೆ ಅರಮನೆ ವಿಚಾರ, ಚಾಮುಂಡಿ ಬೆಟ್ಟ ವಿಚಾರ, ಈ ಎಲ್ಲ ವಿಚಾರ, ಈಗ ಸಣ್ಣ ರೋಡ್ ವಿಚಾರ ಕೂಡ, ಪ್ರಿನ್ಸಸ್ ರೋಡ್ ಅನ್ನೋ ವಿಚಾರ ಕೂಡ ಈ ಸಾಕಷ್ಟು ಕಾಂಟ್ರವರ್ಸಿಗಳಾಗ್ತಿದೆ. ಯಾಕಿಷ್ಟು ಅಂತ ಅದು ಯಾರು ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ, ಅವ್ರನ್ನ ಕೇಳಬೇಕಾಗತ್ತೆ. ನಮಗೆ ನಮ್ಮ ಪ್ರಕಾರ ನಮ್ಗೆ ಯಾರ ಮೇಲೂ ಆ ಥರ ಏನೂ ಇಲ್ಲ. ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು, ಯಾಕೆ ಈಗಲ್ಲ, ಸುಮಾರು ವರ್ಷದಿಂದನೂ ನಡೀತಾನೆ ಇದೆ ಇದು. ಇವತ್ತು ನೆನ್ನೆದಲ್ಲ. ಯಾತಕ್ಕೆ ಕಾರಣ ಇದು ಅಂತಿಲ್ಲ, ಒಬ್ಬರಲ್ಲ ಇಬ್ಬರಲ್ಲ. ಒಂದೊಂದು ಸತಿ ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಷನ್ ಕೊಡ್ಬೋದು. ನಮ್ಮ ಕಾರಣ ಗೊತ್ತಿಲ್ಲ, ಹಿಂಗೆ ಏಕ್ದಮ್ ಈ ಥರ ಒಂದೊಂದು ಆರ್ಡ್ರ್ ಬರುತ್ತೆ, ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು ಕಾನೂನಲ್ಲಿ ನಾವು ಅದನ್ನು ಮಾಡ್ತೀವಿ. ಕಾನೂನು ಸಚಿವರು ಕೂಡ ಪ್ರೆಸ್ಪೆಕ್ಟ್ ಮಾಡಿರೋದು ಅವರೇ ಹೇಳ್ತಾ ಇರೋದು, ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಬಂದಿಲ್ಲ, ಸೊ ಹೀಗಾಗಿ ಅದಕ್ಕೆ ಸ್ಟೇ ಆರ್ಡರ್ ಇಲ್ಲ ಅಂತ ಅರ್ಥ ಅಂತ ಹೇಳಿದ್ದಾರೆ. ನಾನು ಹೇಳಿದ್ನೆಲ್ಲ, ಹೈಕೋರ್ಟೇ ಸ್ಟೇ ಆರ್ಡರ್ ಮಾಡಿಬಿಟ್ಟಿದೆ. ಹೈಕೋರ್ಟೇ ಸ್ಟೇ ಆರ್ಡರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ನಾವು ಕೇಸ್ ಫೈಲ್ ಮಾಡಿದಾಗ ಸ್ಟೇಟಸ್ ಕೋ ಆರ್ಡರ್ ಬಂದಿದೆ. ಯಾಕಂದ್ರೆ ಅವರ ಡಾಕ್ಯುಮೆಂಟ್ಸ್ ಇರುತ್ತೆ, ಲಾ ಮಿನಿಸ್ಟರ್ ಇದ್ದಾರೆ, ಅವರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲ ಕೂಡ ಪಕ್ಕ ಇರುತ್ತೆ. ಅವ್ರು ಯಾಕೆ ಈ ರೀತಿ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ, ಅದು ಯಾಕೆ ಮಿಸ್ಲೀಡ್ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ. ನಾನು ಅವ್ರು ಮಿಸ್ಲೀಡ್ ಮಾಡೋ ಇದಕ್ಕೆ ನಾನು ಹೇಳಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಕ್ಲಾರಿಫೈ, ದೇರ್ ವಾಸ್ ಅ ಸ್ಟೇ ಆರ್ಡರ್, ದೇರ್ ಇಸ್ ಅ ಸ್ಟೇಟಸ್ ಕೋ ಆರ್ಡರ್. ಆ ಸ್ಟೇಟಸ್ ಕೋ ಆರ್ಡರ್ ಇಲ್ಲದೆ ಹೋಗಿದ್ದಿದ್ರೆ ನಾವು ಇವತ್ತಿನ ದಿನ ಅಲ್ಲಿರೋಕ್ಕೆ ಹೇಗಾಗ್ತಾ ಇತ್ತು. ಅವತ್ತಿನ ದಿನ ಇವತ್ತಿನ ತನಕ ಇದೆ. ಅದಾದಮೇಲೆ ಬೇಕಾದಷ್ಟು ಸುಪ್ರೀಂ ಕೋರ್ಟಲ್ಲಿ ಐಎಗಳು ಹಾಕಿದ್ದಾರೆ, ಬೇರೆ ಹಿಯರಿಂಗಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ ನೋಟಿಸ್ ಮಾಡ್ತಾ ಇರಲಿಲ್ವಾ ಅದನ್ನೆಲ್ಲ? ಆ ಥರ ಇದ್ದಿದ್ದಿದ್ರೆ ಈ ಬಗ್ಗೆ ಸಿಎಂ ತಗೊಂಡ್ಬಂದಿದ್ದಾರೆ ಮೇಡಮ್, ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಸಿಕ್ತಾಗ ಎಲ್ಲಿ ಈ ವಿಚಾರಗಳ ಬಗ್ಗೆ ಎಲ್ಲರೂ ಇಲ್ಲ. ಈ ವಿಚಾರದಲ್ಲಿ ನಾ ಯಾರ ಹತ್ರನೂ ಸರ್ಕಾರದ ಇದ್ರೊಳಗಡೆ ನಾವು ಯಾರ ಹತ್ರನೂ, ಬಿಕಾಸ್ ಕಾನೂನಲ್ಲಿ ಇರೋದ್ರಿಂದ ಕಾನೂನಲ್ಲಿ ಹೋಗೋದೇ ಒಳ್ಳೇದು ಅಂತ ನಮ್ಮ ಇದು. ಮೇಡಮ್ ಅವಾಗಲೇ ಅರ್ಧ ಹೇಳ್ತಿದ್ರು ಮೇಡಮ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರಗಳು ಹೇಗೆ ಮುಂದುವರಿತಾವ? ಹೇಗೆ? ಖಂಡಿತ ಮುಂದುವರಿತೀವಿ. 30 ವರ್ಷ ಕಾನೂನು ಸಮರ ಮುಂದುವರಿಸ್ಬಿಟ್ಟು ಈಗ ಬಿಡಕ್ಕಾಗತ್ತಾ? ಈಗ ಮಾತುಕತೆ ಸಂಧಾನ ಆ ಥರದ್ದು ಏನಾದ್ರು ಸಾಧ್ಯತೆ, ಪಾಸಿಬಿಲಿಟಿ ಏನಾದ್ರು ಇದೆಯಾ ಮೇಡಮ್ ಇದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಕಾನೂನು ಹೋರಾಟನೆಯ ಅಂತಿಮ? ಈಗ ಸದ್ಯದಲ್ಲಿ ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ? ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ, ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು, ನೀವು ಎಸೆದು ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಇದೆ ಅನ್ನೋದ ಕಡೆ ಶೀಲ್ಡ್ ಹಿಡ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು. ಈ ವಿಚಾರದಲ್ಲಿ ಕಾನೂನು ಸಚಿವರಿಗೆ ಸ್ವಲ್ಪ ಏನು ಮಾಹಿತಿ ಕೊರತೆ ಆ ಥರದ್ದು ಹೇಗೆ ಅಂತ? ಮಾಹಿತಿ ಕೊರತೆ ಅವ್ರಿಗೆ ಅವ್ರ ಹತ್ರ ಮಾಹಿತಿ ಕೊರತೆ ಇದೆ ಇಲ್ಲ ಅಂತ ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಅವ್ರು ಹೇಳಿದ್ದಕ್ಕೆ ನನ್ನ ರಿಯಾಕ್ಷನ್ ಇಷ್ಟೇ, ನಮಗೆ ಸ್ಟೇ ಆರ್ಡರ್ ಇದೆ, ಸ್ಟೇಟಸ್ ಕೋ ಆರ್ಡರ್ ಇದೆ. ಅದಾದಮೇಲೆ ಬೇಕಾದಷ್ಟು ಕೋರ್ಟ್ಗಳಗಡೆ ಹಿಯರಿಂಗ್ಸ್ ಎಲ್ಲ ಆಗಿದೆ. ಅಷ್ಟೆಲ್ಲ ಇಲ್ಲದೆ ಹೋಗಿದ್ರೆ ಸುಪ್ರೀಂ ಕೋರ್ಟ್ 2014ನೇ ಇಸ್ವಿಲಿ ನಮ್ಮನ್ನ ಓನರ್ ಅಂತ ಕನ್ಸಿಡರ್ ಮಾಡಿ TDR ಕೊಡಬೇಕು ಅಂತ ಆರ್ಡರ್ ಮಾಡ್ತಾ ಇರಲಿಲ್ಲ. TDR ಇಷ್ಟ ಕೊಟ್ಟರೆ ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಕುಂಠಿತ ಆಗುತ್ತೆ. ರಾಜ್ಯದ ಅಭಿವೃದ್ಧಿಗೆ ಏನಾಗುತ್ತೆ, ಈಗ ಮೆಟ್ರೋಗೆ ಎಕ್ವೈರ್ ಮಾಡ್ಕೋತಾರೆ. ಮೆಟ್ರೋಗೆ ಎಕ್ವೈರ್ ಮಾಡ್ಕೊಂಡಾಗ ಏನಾಗ್ತಾ ಇದೆ, ಅಲ್ಲಿ ಕಾಂಪೆನ್ಸೇಷನ್ನು 1.5 ಟೈಮ್ಸ್ ಕೊಡ್ತಾರೆ. ಈಗ ಅದನ್ನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಅದು ಕಮರ್ಷಿಯಲ್ ರೋಡ್, ಈಗ MG ರೋಡ್ ಮೇಲೆ ಈಗ ನಿಮ್ಮದೇ ಒಂದು ಪ್ರಾಪರ್ಟಿ ಇತ್ತು ಅಂದ್ಕೊಳ್ಳಿ, ನಮ್ಮದೇ ಒಂದು ಜಾಗ ಇತ್ತು ಅಂದ್ಕೊಳ್ಳಿ, ಇಲ್ಲ ಬೇರೆಯವ್ರದ್ದು ಒಂದು ಜಾಗ ಇತ್ತು ಅಂದ್ಕೊಳ್ಳಿ. ಅಲ್ಲಿ ವ್ಯಾಲ್ಯೂ ಎಷ್ಟಿದೆ? ನಾವು ಪ್ಯಾಲೇಸ್ ವ್ಯಾಲ್ಯೂನು ಬಿಟ್ಬಿಡಿ, ಅಲ್ಲಿ ಕಮರ್ಷಿಯಲ್ ರೋಡ್, ಅದು MG ರೋಡ್, ಅಲ್ಲಿ ವ್ಯಾಲ್ಯೂ ಎಷ್ಟಿದೆ? ಅಲ್ಲಿ ಯಾರಿಗೋ ನಮಗೆ ಗೊತ್ತಿರೋರ್ದೇ ಯಾರ್ದೋ ಒಂದು ಜಾಗ ಇದೆ, ಅಲ್ಲಿ 40,000ನೋ 50,000ನೋ ಅಲ್ಲಿ ಬೆಲೆನೇ ಇಲ್ಲ. ಅಲ್ಲಿ 400, ಇಲ್ಲಿ 200 ಕೋಟಿ ಅಂತ ಅವ್ರು ಹೇಳ್ತಾರಲ್ಲ, 400 ಕೋಟಿ ಇರ್ಬೋದು. ಸೊ ಆ ಥರ ಇದ್ದಾಗ ಹಾಗಂದ್ರೆ ಅಲ್ಲಿ ಯಾರು ಜಾಗ ಇಟ್ಕೊಂಡಿದ್ರೆ ಅವ್ರ ಮೇಲೆಲ್ಲ ನಾವು ದ್ವೇಷ ಸಾಧಿಸೋಕ್ಕಾಗತ್ತಾ? ಅವ್ರಿಗೆ ಅಷ್ಟು ದುಡ್ಡು ಬರುತ್ತೆ, ಯಾತಕ್ಕೆ ಕೊಡಬೇಕು ಅಂತ ದ್ವೇಷ ಸಾಧಿಸೋಕ್ಕಾಗತ್ತಾ? ಮೆಟ್ರೋನವ್ರು ಕೊಡ್ತಾ ಇದ್ದಾರೆ, ದಟ್ ಇಸ್ ಆಲ್ಸೋ, ಅದು ಗೌರ್ಮೆಂಟ್ ಇದೆ ಅಲ್ವಾ? ಅದು ಹಿಂಗೆ ಇದು ಬೇರೆ ಅದು ಬೇರೆ. ಹೌ ಆರ್ ವಿ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್? ನಾವು ನಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡೋದು ಯಾತಕ್ಕೆ ಅಂತ. ಅದು ಮೇಡಮ್ ಇಷ್ಟೆಲ್ಲ ಹೋರಾಟ ಹೇಗೆ ಮಾಡ್ತಿದ್ರೆ ಅಂತ ಮೇಡಮ್, ಯಾಕೆಂದರೆ 40 ವರ್ಷಗಳಿದ್ದರೂ ಕೂಡ 40 ವರ್ಷ ಈಗ ನಿಮಗೆ ಕಾಣಿಸ್ತಾ ಇದೆ, ಅದಕ್ಕೆ ಹಿಂದಿಂದನೂ ಇದೆ, ಆವಾಗಲಿಂದನೂ ಹೋರಾಡ್ಕೊಂಡು ಬಂದೇ ಇದ್ದೀವಿ, ಮುಂದಕ್ಕೂ ಹೋರಾಡ್ತೀವಿ. ನಮ್ಮದು ನೋಡಿ, ಒಬ್ಬರು ಏನಾದ್ರು ಇಂಜಸ್ಟಿಸ್ ಆಯಿತು ಅಂದರೆ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮ ಧರ್ಮ, ನಾವು ಅದನ್ನು ಕೈ ಬಿಡೋಕ್ಕಾಗಲ್ಲ. ನಾನು ನಮ್ಮ ಹಸ್ಬೆಂಡ್ ಅವಾಗಿಂದ ಮಾಡ್ಕೊಂಬಂದಿದ್ದಾರೆ. ಈಗ ಅವರು ಇಲ್ಲ ಆದರೆ ಅವ್ರು ಇಲ್ಲ ಅಂತ ನಾನು ಬಿಡೋಕ್ಕಾಗಲ್ಲ. ಅವ್ರು ಎಲ್ಲಿಗೆ ಬಿಟ್ಟರು ಅಲ್ಲಿಂದ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೀನಿ, ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮ ಕೈಲಿ ಏನಾಗುತ್ತೆ ನಾವು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ.
ನೀವು ಇದನ್ನ ಕರೆಕ್ಟ್ ಮಾಹಿತಿ ಪಬ್ಲಿಕ್ಗೆ ಮಿಸ್ಲೀಡ್ ಮಾಡೋಕ್ಕಾಗದೇ ಇದ್ದಂಗೆ ನೀವು ಕರೆಕ್ಟಾಗಿ ಒಂದು ಇದು ಕೊಟ್ಟರೆ ಸಾಕಷ್ಟೇ. ಯಾರಿಗೂ ಮಿಸ್ಲೀಡ್ ಆಗೋದು ಬೇಡ. ವಸ್ತುಸ್ಥಿತಿ ಏನಿದೆ ಅದನ್ನು ನಾನು ಜಸ್ಟ್ ಗಿವನ್ ಇಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.